ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಟೈಮ್ ಆಗಲೇ 5:30 ಆಗಿದೆ. ಗಂಗಮ್ಮನ ಮಾಡೋಕ್ಕೆ ಹೋಗಬೇಕು. ಎಲ್ಲಿ ಅಂದರೆ ಟ್ಯಾಮ್ಗೊಂಡ್ಲ ಹತ್ರ ಬಿದ್ಲೂರು ಅಂತ ಊರಿದೆ, ಅಲ್ಲಿ ಮಾಡೋಕ್ಕೆ ಹೋಗಬೇಕು. ಸೊ ಹಂಗಾಗಿ ಬೇಗ ಎದ್ದಿದ್ದೀವಿ. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಆಗಿದೆ. ಅಮ್ಮ ಪೂಜೆ ಮಾಡ್ತಾಯಿದ್ದೆ ಆಯಿತಾ. ಇವಾಗ ಇವರಿಬ್ಬರನ್ನ ಎಬ್ಬರಿಸ್ಬೇಕು, ನನ್ನ ಮಗನ ಮತ್ತು ಅಪ್ಪನ. ಚಿನ್ಮಯ್ ಎದ್ದಳು, ಸ್ನಾನ ಮಾಡು, ಎದ್ದಳು, ಟೈಮ್ ಆಗ್ತದೆ, ಎದ್ದಳು. ನೀನು ಬರಲ್ಲ? ಒಬ್ಬನೇ ಇರ್ತೀಯ ಮನೆಯಲ್ಲಿ? ಅಮ್ಮ ಚಿನ್ಮಯ್ ಬರಲ್ಲ ಅಂತಿದ್ದಾನೆ. ಸೊ ನಾವೇ ಹೋಗ್ಬೇಕು. ಎದ್ದಳಪ್ಪ, ಆಟೋ ಬರುತ್ತೆ, ಎದ್ದಳಮ್ಮ. ಏನ್ಕಮ್ಮ, ನೀನೇ ಬರ್ತೀನಿ ಅಂದೆ ಅಲ್ವಾ ನೆನ್ನೆ? ಇವಾಗ ಬರಲ್ಲ? ಆಮೇಲೆ ಏನಾದ್ರು ನೀನು ಬರ್ತೀನಿ ಅಂತ ಹೊಂಟ್ರೆ ಕರ್ಕೊಂಡೋಗಲ್ಲ ಆಯಿತಾ? ಓಕೆ. ಚಿನ್ಮಯ್ ಬರಲ್ಲ ಅಂತೆ. ನಾವೇ ರೆಡಿ ಆಗ್ತೀವಿ. ಇನ್ನು ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಆಟೋ ಬರುತ್ತೆ, ಆಟೋದಲ್ಲೇ ಹೋಗ್ಬಿಟ್ಟು ನನಗೆ ಕೆಲಸ ಇದೆ ಆಯಿತಾ. 11 ಗಂಟೆ ಶಿಫ್ಟ್ ಇದೆ. ಸೊ ನಾನು ಬೇಗ ಪೂಜೆ ಮುಗಿಸ್ಕೊಂಡು ಬಂದು ಕೆಲ್ಸಕ್ಕೆ ಹೋಗಬೇಕು. ಸೊ ಹಂಗಾಗಿ ರೆಡಿ ಆಗ್ತಾ ಇದ್ದೀನಿ ಹೋಗೋಕ್ಕೆ. ಇಲ್ಲ ಐತೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಅವರೇ. ಸೊ ನಾನು ಅಷ್ಟೇ ರೆಡಿ ಆಗಬೇಕು. ಒಬ್ಬೊಬ್ಬರನ್ನ ಎಬ್ಬರಿಸ್ಕೊಂಡು ಇವಾಗ ಹೊರಡ್ಬೇಕು ನಾವು. ಸೊ ನೋಡ್ತಾ ಇರ್ಬೋದು, ಬೆಳಕಾಗಿದೆ. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಪೂಜೆ ಎಲ್ಲ ಮಾಡಬೇಕಲ್ಲಿ. ವರ್ಷಕ್ಕೊಂದ್ಸತಿ ಹೋಗ್ತೀವಿ ನಾವು ಗಂಗಮ್ಮನ ಮಾಡೋಕ್ಕೆ ಆಯಿತಾ. ವರ್ಷಕ್ಕೊಂದ್ಸತಿ ಹೋಗಿ ಪೂಜೆ ಮಾಡಿಕೊಂಡು ಬರುವಂಥದ್ದು. ಆಲ್ರೆಡಿ ಯುಗಾದಿ ಹಬ್ಬಕ್ಕೆ 1 ವರ್ಷ ಆಗಿತ್ತು. ಆವಾಗ ಹೋಗೋಕ್ಕಾಗಲಿಲ್ಲ. ಇವಾಗ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಪೂಜೆ ಮಾಡ್ಕೊಂಬರ್ತೀವಿ. ಇವನ್ನ ಎಬ್ಬರಿಸ್ಬೇಕು. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಮ್ಮನು ಪೂಜೆ ಮಾಡ್ತಾಯಿತ್ತು. ಬೇಗ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋದರೆ ನಮಗೆ ಒಳ್ಳೆಯದು. ಸೊ ಹಂಗಾಗಿ ಬೆಳಗ್ಗೆನೇ ಪೂಜೆಗಳೆಲ್ಲ ಮುಗಿಸ್ಕೊಳ್ತಾ ಇದ್ವಿ. ನೈಟೇ ಎಲ್ಲ ನೆಲ ಮನೆಯೆಲ್ಲ ಒರೆಸ್ಕೊಂಡಿದ್ದರಿಂದ ಬೆಳಗ್ಗೆ ಏನಷ್ಟು ರಿಸ್ಕ್ ಆಗಲಿಲ್ಲ. ಅಮ್ಮ ಹಂಗುತ್ತೆ ಯಾವ್ದು ಬಟ್ಟೆ ಮಾಡ್ಕೊಂಡು ಒರೆಸ್ಕೊಂಡು ನಾನು ಎದ್ದೋಳು ಅಷ್ಟೊತ್ತಲ್ಲಾಗಲೇ ನೆಲ ಎಲ್ಲ ಒರೆಸಿ ಪೂಜೆ ಮಾಡ್ತಾಯಿತ್ತು. ನಾನು ಎದ್ದು ಇದೊಂಚೂರು ಸ್ನಾನ ಎಲ್ಲ ಮಾಡಿಕೊಂಡು ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೀವಿ ಆಯಿತಾ. ಹಾಲಲ್ಲಿ ಜಾಸ್ತಿ ಏನು ಫೋಟೋ ಇಲ್ಲ. ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ಅಷ್ಟೊತ್ತಿಗೆ ಆಟೋನು ಬಂತು. ಆಟೋ ಸ್ವಲ್ಪ ಲೇಟ್ ಆಯಿತು, ನಾವೇ ಹೇಳಿದ್ದು ಲೇಟು ಅನಿಸುತ್ತೆ. ಸೊ ಆಟೋನು ಬಂತು, ನಾವು ಹೊರಟ್ವಿ. ಎಷ್ಟು ಬೇಗ ರೆಡಿಯಾದರೂ ಸಮ್ಟೈಮ್ಸ್ ಲೇಟ್ ಆಗಿಬಿಡುತ್ತೆ. ನಾನು ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗೋಣ ಪೂಜೆ ಮುಗಿಸ್ಕೊಂಡು ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ಬೇಗನೆ ಹೊರಟ್ವಿ. ಲೇಟ್ ಆಗೇ ಹೋಯ್ತು. ಬೇಗನೆ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಲಿಕ್ಕೆ ನಾವು ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಬರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಪೀಸ್ಫುಲ್ಲಾಗಿರುತ್ತೆ ಪ್ಲೇಸು. ಆರಾಮಾಗಿ ಪೂಜೆ ಮಾಡ್ಕೋಬೋದು. ಅಷ್ಟು ಕ್ರೌಡ್ ಇರಲ್ಲ. ನಿಧಾನ ಆದ್ರೂ ಆರಾಮಾಗಿ ಪೂಜೆ ಮಾಡ್ಕೋಬೋದು. ಅದೊಂದು ಬೆಸ್ಟ್ ಪ್ಲಸ್ ಪಾಯಿಂಟ್ ಅದು. ಸೊ ನಾನು ಈ ಸತಿ ಬೆಳಗ್ಗೆನೇ ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಹೇಳ್ಬೇಕಂದ್ರೆ. ಏನು ಅಷ್ಟು ಜನ ಇರಲಿಲ್ಲ ಇವತ್ತು. ಹಾಗಾಗಿ ಬೆಳಗ್ಗೆನೇ ಬಂದು ಆರಾಮಾಗಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಇಯರ್ ನಾವು ಬಂದಾಗಂತೂ ಫುಲ್ಲು ರಶ್ಶು ಆಯಿತಾ. ನಾವಂತೂ ಅವ್ರು ಪೂಜೆ ಮಾಡೋವರೆಗೂ ಕ್ಯೂ ನಿಂತಿದ್ದಾಯಿತು. ಇವಾಗ ನಾವು ಪೂಜೆ ಮಾಡ್ತಾ ಇರ್ತೀವಿ, ಅವ್ರು ಬಂದು ನಿಂತ್ಕೊಂಡ್ರೆ ಏನು ಅನಿಸುತ್ತೆ ಅಂದರೆ ಅವರು ಪೂಜೆ ಮಾಡಬೇಕಲ್ವ, ನಾವು ಬೇಗ ಮಾಡಿಬಿಟ್ಟು ಹೋಗೋಣ ಅನ್ನೋ ಥರ ಮೈಂಡ್ ಬರುತ್ತೆ. ಹಂಗಾಗಿ ಇವತ್ತು ಆರಾಮಾಗಿ ಮಾಡ್ಕೊಂಡು ಬಂದೆ. ನಮ್ಮಮ್ಮನ ಸಂಪ್ರದಾಯ ಹೆಂಗಂದರೆ ಒದ್ದೆ ತಲೆಯಲ್ಲಿ ಪೂಜೆ ಮಾಡುವಂಥದ್ದು.
ಸೊ ಅಮ್ಮನಿಂದ ನನಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಪೂಜೆ ಪುನಸ್ಕಾರಗಳೆಲ್ಲ, ನನಗೆ ಪೂಜೆ ಕೆಲವೊಂದು ಸಂಪ್ರದಾಯಗಳೆಲ್ಲ ನನಗೆ ಬಂದ್ಬಿಟ್ಟಿದೆ. ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಇದಂತೂ ಇಲ್ಲಿ ಬಿದ್ಲೂರಲ್ಲಿ ಗಂಗಮ್ಮನ ಮಾಡೋದಂತೂ ತುಂಬಾ ಒಳ್ಳೆಯದು. ಹೇಳ್ಬೇಕಂದ್ರೆ ನನಗೆ ಪರ್ಸ್ನಲಿ ಇದು ಅನುಭವ ಆಗ್ಬಿಟ್ಟಿದೆ. ಹೆಣ್ಮಕ್ಳಿಗೆ ಪರ್ಸ್ನಲ್ ಪ್ರಾಬ್ಲಮ್ಮು, ಹೆಲ್ತ್ ಇಶ್ಯೂಸು ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಏನೇ ಇದ್ರೂ ಇಲ್ಲಿಗೆ ಹರಕೆ ಕಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಇದು ಅನುಭವ ನನಗೂ ಆಗಿರೋದ್ರಿಂದ ನಾನು ಇದು 3ನೇ ಸತಿ ಮಾಡ್ತಾ ಇರೋದು. ಆರಾಮಾಗಿ ಪೂಜೆ ಮಾಡ್ಕೊಂಡು ಬರ್ಬೋದು. ನಮ್ಗೆ ಒಳ್ಳೇದಾಗುತ್ತೆ ಅಂತಂದರೆ ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ನಾನು ಅದನ್ನು ಬಿಲೀವ್ ಮಾಡ್ತೀನಿ. ನಾವು ಪೂಜೆ ಮಾಡೋಕ್ಕೆ ಇಲ್ಲೆಲ್ಲ ಗದ್ಗೆ ರೆಡಿ ಮಾಡ್ಕೊತಾ ಇದ್ವಿ. ಬೊಟ್ಟು ಇಕ್ಕೊಳ್ಳೋ ಅಷ್ಟೊತ್ತಲ್ಲಿ ಅಪ್ಪನೂ ತಂದಿರ್ತೀವಲ್ವ ಸೀರೆ, ಅದನ್ನೆಲ್ಲ ಕೊಡ್ತಾಯಿತ್ತು. ಒಂದೊಂದೇ ಕೊಡ್ತಾಯಿತ್ತು. ನಾವು ಪೂಜೆ ಮಾಡ್ತಾಯಿದ್ದೋ ಇಲ್ಲಿ. ಯಾಕಂದರೆ ಅಪ್ಪಂಗೂ ಗೊತ್ತು ಲೇಟ್ ಆಗಿಬಿಡುತ್ತೆ, ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿತ್ತಲ್ಲ. ಹಾಗಾಗಿ ಅಪ್ಪನೂ ಸ್ವಲ್ಪ ಎಲ್ಲ ಎತ್ಕೊಡ್ತಾಯಿತ್ತು. ನಾನು ಎಲ್ಲ ಪೂಜೆ ಎಲ್ಲ ಆರಾಮಾಗಿ ಪೂಜೆ ಮಾಡಿದ್ವಿ. ಹೇಳ್ಬೇಕಂದ್ರೆ ನಾನು ಅಮ್ಮ ನಾವಿಬ್ಬರು ಪೂಜೆ ಮಾಡ್ತಾರೆ, ಅಪ್ಪ ಎಲ್ಲ ಎತ್ಕೊಡ್ತಾಯಿತ್ತು. ಹಾಗಾಗಿ ಪೂಜೆನೂ ಸರಾಗವಾಗಾಯಿತು, ಏನಂತ ಇದು ಅನ್ನಿಸ್ಲಿಲ್ಲ. ಇಲ್ಲಿ ಗಂಗಮ್ಮನಿಗೆ ನಾವು ಮಡ್ಲಕ್ಕಿ ಮತ್ತು ಸೀರೆ ಎರಡನ್ನೂ ತಗೊಂಡೋಗುವಂಥದ್ದು. ಅಲ್ಲಿಟ್ಟು ಗದ್ಗೆ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಹೇಳ್ಬೇಕಂದ್ರೆ ಅಂದರೆ ಒಂದು ಹೆಣ್ಮಗ್ಳಿಗೆ ಯಾವ ರೀತಿ ಮಡ್ಲಕ್ಕಿ ಕೊಡ್ತೀವೋ ಸೇಮ್ ಇದೂ ಹಂಗೆ ಗಂಗಮ್ಮನಿಗೆ ನಾವು ಮಡ್ಲಕ್ಕಿ ಕೊಡುವಂಥದ್ದು. ಇಲ್ಲೂ ಅದೇ ಥರನೇ ನಾವು ಪೂಜೆ ಮಾಡ್ಕೊತಾ ಇದ್ದೀವಿ. ಪೂಜೆ ಎಲ್ಲ ಇಲ್ಲಿ ಮುಗಿಸ್ಬಿಟ್ಟು ಮುತ್ತೈದೆಯರು ಕುಂಕುಮ ಕೊಡ್ತಾರೆ. ಆಯಿತಾ, ಎಲ್ರಿಗೂ ಕುಂಕುಮ ಕೊಡ್ತಾರೆ. ನಾವು ಅಷ್ಟೇ ಅವ್ರಿಗೂ ನಾವು ಪೂಜೆ ಮಾಡಿರ್ತೀವಲ್ವ, ಕುಂಕುಮ ಎಲ್ಲ ಕೊಟ್ಟರೆ ಒಳ್ಳೆಯದು ಅಂತಲೂ ಹೇಳ್ತಾರೆ. ಸುಮಾರು ಜನ ಇಲ್ಲಿ ನಮಗೂ ಕುಂಕುಮ ಕೊಡ್ತಾಯಿದ್ರು. ಅವ್ರದ್ದೆಲ್ಲ ಪೂಜೆ ಆಗಿತ್ತು. ಚಿಗ್ಲಿ ಟಮಟ ಮಾಡಿ ಹಸಿರು ಬಳೆ ಇವೆಲ್ಲ ಇಟ್ಟು ನಾವು ಬಾಗಿನ ಕೊಡುವಂಥದ್ದು. ಅಂದರೆ ಒಬ್ಬೊಬ್ಬರು ಒಂದೊಂದು, ಕೆಲವರು ಹಸಕ್ಕಿ ಟಮಟ ಮಾಡಿಬಿಟ್ಟು ಎಳ್ಳಿಂದು ಚಿಗ್ಲಿ ಮಾಡ್ತಾರೆ. ನಮ್ಮಮ್ಮ ಹಸಕ್ಕಿ ಟಮಟನೇ ಮಾಡ್ತಾಯಿದ್ದು ಇಷ್ಟು ವರ್ಷ. ಈ ಸತಿ ಕಡಲೆ ಬೀಜದ ಟಮಟ ಮಾಡಿತ್ತು. ಕಡಲೆ ಬೀಜದ ಟಮಟ ಮಾಡಿ ಚಿಗ್ಲಿ ಮಾಡಿದ್ದೋ ಈ ಸತಿ ನಾವು. ಒಬ್ಬೊಬ್ರು ಸೇಮ್ ಎಲ್ಲ ಕೆಲವರು ಅದೇ ಥರನೇ ಮಾಡೋದು, ನೆನಕ್ಕಿ ನೆನಗಡಲೆ ಅವ್ರು ಹೆಂಗೆ ರೂಢಿ ಮಾಡ್ಕೊಂಬಂದಿರ್ತಾರೋ ವರ್ಷಗಳಿಂದ, ಸೊ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾರೆ. ಅವ್ರ ಮುಂದಿನ ಪೀಳಿಗೆಗೂ ಅದನ್ನೇ ರವಾನಿಸ್ತಾರೆ. ನಮ್ಮಮ್ಮ ಈ ಥರ ಮಾಡ್ಕೊಂಬಂದಿರೋದನ್ನು ನಾನು ಈ ಸತಿ ಇದೇ ಥರನೇ ಮಾಡಿದೆ. ಇದಾಗಲೇ ನಾನು 3ನೇ ವರ್ಷ ಮಾಡಿರೋದ್ರಿಂದ ಪ್ರತಿ ವರ್ಷವೂ ಒಂದೊಂದು ಎಕ್ಸ್ಪೀರಿಯೆನ್ಸು. ನನಗೆ ಹೆಲ್ತ್ ಇಶ್ಯೂ ಆಗಿರ್ಬೋದು, ಏನೇ ಆಗಿರ್ಬೋದು, ನಾನು ನಂಬಿರೋ ದೇವರು ನನಗೆ ಒಳ್ಳೇದು ಮಾಡ್ತಾಯಿದೆ ಅನ್ನೋ ಥರನೇ ಫೀಲು ನನಗೆ. ಒದ್ದೆ ಬಟ್ಟೆನಲ್ಲೇ ಮಾಡಬೇಕು ಅಂತ ನಮ್ಮಮ್ಮ ಮುಂಚೆ, ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರ ಅತ್ತೆ ಆ ಥರ ಮಾಡ್ತಾಯಿದ್ರಂತೆ. ನೆಕ್ಸ್ಟ್ ನಮ್ಮಮ್ಮ, ಇವಾಗ ನಾನು, ನೆಕ್ಸ್ಟ್ ನನ್ನ ಮಗ ಆ ಥರ ಮಾಡ್ಕೊಳುವಂಥದ್ದು. ಹೆವಿ ಗಾಳಿ ಇತ್ತು. ಆಯಿತಾ, ಊದ್ಗಡ್ಡಿನೂ ಹಚ್ತಾ ಇರಲಿಲ್ಲ, ಕರ್ಪೂರನೂ ಹಚ್ತಾ ಇರಲಿಲ್ಲ, ಅಷ್ಟು ಗಾಳಿ ಇತ್ತು. ಅಲ್ಲಿ ಕೆರೆ ಮಗ್ಲಲ್ಲೇ ಗದ್ಗೆ ಇರೋದ್ರಿಂದ ಕೆರೆ ತಾವು ಸ್ವಲ್ಪ ಬ್ಲ್ಯಾಂಕ್ ಇರುತ್ತಲ್ಲ, ಅಲ್ಲಿ ಗಾಳಿ ತುಂಬಾ ಬೀಸ್ತಾ ಇತ್ತು. ನಾವು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು, ಅಲ್ಲಿ ತೊಟ್ಲು ಪೂಜೆ ಅಂತ ಮಾಡ್ತಾರೆ ಮಕ್ಕಳಿಲ್ಲದೆ ಇರೋರು. ಅಲ್ಲಿ ತೊಟ್ಲು ಪೂಜೆ ಎಲ್ಲ ಮಾಡಿ ಅಲ್ಲಿಗೆ ತೊಟ್ಲು ಬಿಟ್ಟು ಎಲೆ ಅಡಿಕೆ ಎಲ್ಲ ಬಾಳೆಹಣ್ಣು ಬಿಟ್ಟರೆ ಮಕ್ಕಳಾಗುತ್ತೆ ಅನ್ನೋ ಒಂದು ಸಂಪ್ರದಾಯನೂ ಇದೆ ಇಲ್ಲಿ. ಸುಮಾರು ಜನ ಅದೇ ರೀತಿಯೇ ಪೂಜೆ ಮಾಡಿದ್ದು. ಹೌದು, ನಾವು ಶ್ರದ್ಧೆಯಿಂದ ಪೂಜೆ ಮಾಡೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಅವೆಲ್ಲ ಎತ್ಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದ ತಿಂದು ಅದೇ ಸೀರೆನೇ ಉಟ್ಕೊತೀವಿ ನಾವು. ಸೀರೆ ಉಟ್ಕೊಂಡು ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಬಂದಿದ್ದಾಯಿತು. ಮನೇಲಿ ಟಿಫನ್ ಏನು ಮಾಡಿರಲಿಲ್ಲ. ನಾನು ತೊಗೊಂಡು ಹೋಗ್ತಾಯಿದ್ದೆ ಬಾಕ್ಸು, ಈ ಸತಿ ತೊಗೊಂಡೋಗಲಿಲ್ಲ. ಸೊ ಹಾಗಾಗಿ ಅಲ್ಲೇ ಟಿಫನ್ ಮಾಡಿದ್ವಿ ಹೋಟೆಲಲ್ಲಿ. ಅಲ್ಲೇ ಒಂದು ಗಂಗಮ್ಮನ ದೇವಸ್ಥಾನ ಇದೆ, ಇಲ್ಲಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಮಡ್ಲಕ್ಕಿ ಕೊಡ್ತೀವಿ ನಾವು.
ಅಲ್ಲೂ ಪೂಜೆ ಮಾಡಿ ನಾವಿಲ್ಲಿ ಗಂಗಮ್ಮನ ಗದ್ಗೆ ಹತ್ರ ನಾವು ಪೂಜೆ ಮಾಡಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಅಲ್ಲಿ ಪೂಜೆ ಮಾಡಿಸುವಂಥದ್ದು. ಅಲ್ಲೂ ಚೆನ್ನಾಗಿತ್ತು, ಪೂಜೆ ಮಾಡಿಸಿದ್ವಿ. 2 ದೇವಸ್ಥಾನ ಇದೆ. ನಾವು ಲಾಸ್ಟ್ ಇಯರು ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ವಿ. ಮಳೆ ಜಾಸ್ತಿ ಇತ್ತು, ಅಲ್ಲೇನೋ ಹೋಗೋಕ್ಕಾಗಲ್ಲ ರೋಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲೇ ಕೆರೆ ತವನೇ ಇನ್ನೊಂದು ಗಂಗಮ್ಮನ ದೇವಸ್ಥಾನ ಐತೆ, ಅಲ್ಲಿ ಪೂಜೆ ಮಾಡಿಸಿದ್ವಿ. ಈ ಸತಿ ಆರಾಮಾಗಿ ಇಲ್ಲೂ ಬಂದು ಪೂಜೆ ಮಾಡಿಸಿದ್ವಿ, ಅಲ್ಲೂ ಮಾಡಿಸಿದ್ವಿ. ಇಲ್ಲೂ ಸಮಾಧಾನ ರೀತಿಯಿಂದನೇ ಪೂಜೆ ಮಾಡಿದ್ವಿ. ಅಮ್ಮನ ಮುಖ ನೋಡ್ತಾ ಇರ್ಬೋದು ನೀವು, ನಗ್ನಗ್ತಾ ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೀಸ್ಫುಲ್ ಮೈಂಡಿಂದ ತಾಯಿ ಮುಖ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಂತೂ ನೋಡ್ತಾ ನಿಂತ್ಬಿಟ್ಟಿದ್ದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳ್ಬೇಕಂದ್ರೆ. ನಾವು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕುಂತಿದ್ವಿ. ನಾವು ಸುಮ್ಮನೆ ಕುಂತಿದ್ದು ಟೈಮ್ ಪಾಸ್ ಮಾಡಿದ್ವಿ, ಆರಾಮಾಗಿದ್ದು. ಅಲ್ಲಿನೂ ಪ್ರಸಾದ ಕೊಟ್ಟರು. ಅಲ್ಲಿ ಪ್ರಸಾದ ತಿಂದು ಮನೆಗೆ ಬರೋ ಅಷ್ಟೊತ್ತಲ್ಲಿ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಸೆಕೆಂಡ್ ಶಿಫ್ಟ್ ಬೇರೆ ಹೋಗಬೇಕಾಗಿತ್ತು, 10:35 ಆಗಿತ್ತು. ಸೊ ಹಂಗಾಗಿ ಬೇಗ ರೆಡಿ ಆಗ್ತಾಯಿದೆ. ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಕಾಂಟ್ರಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿದ್ದೆ, 10 ಮಿನಿಟ್ಸ್ ಲೇಟಾಗಿ ಬರ್ತೀನಿ ಅಣ್ಣ ಸ್ವಲ್ಪ ಅಂತ. ಅವಣ್ಣ 10 ಮಿನಿಟ್ಸ್ ಎಲ್ಲ ಆಗಲ್ಲಪ್ಪ, ಸ್ವಲ್ಪ ಒಂದು 5 ನಿಮಿಷದೊಳಗೆ ಬೇಗ ಬರೋಕ್ಕೆ ಟ್ರೈ ಮಾಡು ಅಂತ ಹೇಳ್ತು. ಸರಿ ಅಣ್ಣ ಆಯಿತು, ಟ್ರೈ ಮಾಡ್ತೀನಿ ಅಂತೇಳಿ ಬೇಗ ಬಂದೆ. ನಾವಪ್ಪ ಗಾಡಿ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು ಬಂದು ನಿಂತ್ಕೊಂಡಿತ್ತು, ಗಾಡಿ ಸ್ಟಾರ್ಟ್ ಮಾಡಿಕೊಡೋಣ ಅಂತೇಳಿ. ನನ್ನ ಪುಣ್ಯಕ್ಕೆ ಗಾಡಿ ಸ್ಟಾರ್ಟ್ ಆಗಿ, ಹಿಂದಿನ ದಿವಸ ಬೇರೆ ಮಳೆ ಬಂದಿತ್ತು, ಗಾಡಿ ಕವರ್ ಹಾಕಿರಲಿಲ್ಲ, ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್.